ಎಜೆ ನ್ಯೂಸ್ಗೆ ಸ್ವಾಗತ. ಮಡಿವಾಳ ಸಮುದಾಯದ ಯುವ ವೇದಿಕೆ ಸ್ಥಾಪನೆಗೆ ಪೂರ್ವಭಾವಿ ಸಭೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಎಲ್ಲಾ ಹೋಬಳಿಗಳಲ್ಲಿ ಯುವ ಮಡಿವಾಳ ಸಮುದಾಯ ಒಗ್ಗೂಡಿಸುವ ಸಲುವಾಗಿ ಪಟ್ಟಣದ ಮಡಿವಾಳ ಸಮುದಾಯದ ಭವನದಲ್ಲಿ ನೂತನ ಮಡಿವಾಳ ಯುವ ವೇದಿಕೆ ಸ್ಥಾಪನೆ ಪೂರ್ವಭಾವಿ ಏರ್ಪಡಿಸಲಾಗಿತ್ತು. ಮಡಿವಾಳ ಜನಾಂಗದ ಯುವ ಅಧ್ಯಕ್ಷ ಕಾಂತರಾಜು ಮಾತನಾಡಿ, ನಮ್ಮ ಸಮುದಾಯ ಶೋಷಿತ ಸಮುದಾಯವಾಗಿದ್ದು ಸರ್ಕಾರದಿಂದ ತಲುಪುವ ಯಾವುದೇ ಯೋಜನೆಗಳು ಪ್ರತಿಯೊಂದು ಹಳ್ಳಿಯ ಮನೆ ಮನೆಗೆ ತಲುಪಿಸುವಂತಹ ಕೆಲಸ ಮಾಡಬೇಕು. ಶೀಘ್ರದಲ್ಲೇ ನಮ್ಮ ಕುಲದ ಶ್ರೀ ಬಸವ ಮಾಚಿದೇವ ಸ್ವಾಮೀಜಿಯವರು ನಮ್ಮ ತಾಲೂಕಿನ ಪ್ರತಿಯೊಂದು ಮಡಿವಾಳ ಸಮಾಜದ ಮನೆ ಮನೆಗೆ ಭೇಟಿ ಕೊಡಲಿದ್ದಾರೆ. ಆದ್ದರಿಂದ ನಾವುಗಳು ಸ್ವಾಮೀಜಿ ಅವರನ್ನ ಸ್ವಾಗತ ಮಾಡಲು ತಯಾರಿ ಮಾಡಿಕೊಳ್ಳಬೇಕು ಎಂದಿದ್ದಾರೆ. ಚುನಾವಣಾ ಸಮಯದಲ್ಲಿ ಮಾತ್ರ ರಾಜಕಾರಣಿಗಳಿಗೆ ನಮ್ಮ ಸಮುದಾಯದವರು ಕಣ್ಣಿಗೆ ಕಾಣುವುದು. ಈ ರೀತಿಯ ಸಂಘಟನೆಗಳನ್ನ ಮಾಡುವುದರಿಂದ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನ ಪಡೆಯಲು ಸಹಾಯವಾಗುತ್ತೆ. ಯುವಕರು ಹಾಗೂ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಇಂತಹ ವೇದಿಕೆ ಸ್ಥಾಪನೆ ಮಾಡಲು ತಾಲೂಕಿನ 4 ಹೋಬಳಿಯ ಯುವ ಮುಖಂಡರು ಸಭೆ ನಡೆಸಿ ಸಮಾಜದ ಹಾಗೂ ಹೋಗುಗಳ ಬಗ್ಗೆ ಚರ್ಚೆ ನಡೆಸಿ ನೂತನವಾಗಿ ಸಮಾಜದ ಸಂಘಟನೆಯನ್ನ ಮಾಡಿದ್ದೇವೆ. ನಮ್ಮ ತಾಲೂಕಿನ ಮಡಿವಾಳ ಸಮಾಜದ ಮುಖಂಡರುಗಳು ಎಷ್ಟೊಂದು ಜನ ಭಾಗವಹಿಸುವುದು ಸಂತಸದ ವಿಚಾರ. ಹೀಗೆ ಮುಂದಿನ ದಿನದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡಿದ್ರೆ ಸಮಾಜದಲ್ಲಿ ನಮ್ಮ ಸಮುದಾಯವು ಕೂಡ ಇದೆ ಎಂದು ಶಕ್ತಿ ಪ್ರದರ್ಶನ ತೋರಿಸಬಹುದು ಎಂದು ಸಮಾಜದ ಮುಖಂಡರು ಆದ ಎಂವಿ ಕೃಷ್ಣಪ್ಪ ಹೇಳಿದ್ದಾರೆ. ಕಾರಣ ಏನು ಅಂದ್ರೆ ವಿಧಾನಸೌಧದಲ್ಲಿ ಚರ್ಚೆಗೆ ಬಂದಿಲ್ಲ. ಅದರಲ್ಲೆಲ್ಲ ವಿಜಯೇಂದ್ರ ಅವರು ಪ್ರೆಸ್ ಮೀಟ್ ಹೊರಗಡೆ ಮಾತಾಡಿದ್ರು ಗೊತ್ತಿರಲಿ. ವಿಜಯೇಂದ್ರ ಅವ್ರು ಹಾಕಿದ್ರು ಮಾತಾಡ್ಬಿಟ್ರು ಅಂತೇಳಿ. ಅದ್ರಾಗೆಲ್ಲ ಮಡಿವಾಳರ ಪರವಾಗಿ ಮಾತಾಡಿದ್ರೆ ಯತ್ನಾಳ್ ಒಬ್ಬರೇ. ವಿಧಾನಸೌಧದಲ್ಲಿ ಮಡಿವಾಳ ಸಮಾಜಕ್ಕೆ ಕೊಡಬೇಕು, ನಿನ್ನ ಸಮಾಜಗಳು ಹಿಂದುಳಿದವರು ಮೀಸಲಾತಿ ಬೇಕು ಅಂತ ಹೇಳಿದ್ರು. ಅವ್ರು ಒಬ್ಬರೇ ಹೇಳ್ತಾರದು. ಅದಕ್ಕೆ ಇನ್ನ ಕೆಲಸಗಳು ಜಾಸ್ತಿ ಇದಾವೆ ನೋಡಿ. ಇವರು ಅಂಗಡರು ಅವರೇನಿಲ್ಲಿ ಅಧ್ಯಕ್ಷರಾಗಬೇಕು ಅಂತ ಇಲ್ಲ ಯಾವುದೋ ಒಡ್ಕಣಕ್ಕೆ ಬಂದಿಲ್ಲ. ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದು ಮಾಡ್ಬೇಕು ಅಂತ ಬಂದವ್ರೆ. ಅಂಥವ್ರನ್ನ ಉಪಯೋಗಿಸ್ಕೊಂಡು ನಾವು ಏನು ಮಾಡ್ಬೇಕು ಅನ್ನೋದು ಅದನ್ನ ನೋಡ್ಕೊಳ್ಳಿ. ಇವ್ರು ಅವರಲ್ಲ, ಇವರು ಡಿ ಸಿ ಎಂ ಆಗಿರಲ್ಲ ಪರಮೇಶ್ವರ್ ಅವರು. ಬೇಕಾದ್ರೆ ಜಾಗ ಕೇಳಿದ್ರು ಕೊಡ್ತಾರೆ. ಬೇಕಾದ್ರೆ ಹಾಸ್ಟೆಲ್ ಫೆಸಿಲಿಟಿಗೆ ಜಾಗ ಕೊಡೋಣ, ಏನೋ ಒಂದು ಹೆಲ್ಪ್ ಮಾಡಿ ಅಂತ ಮಾಡ್ತಾರೆ. 2 ಎಕರೆ ಜಾಗ ಅದು ಖ್ಯಾತ ಆಡೋಕ್ಕೆ ಹೋರಾಡಿರು. ಇವ್ರು ಸುಮ್ಮನೆ ಅಧ್ಯಕ್ಷರು ಸೆಕ್ರೆಟರಿಗಳು ಬಂದರು, ಸುಮ್ಮನೆ ಬರ್ತಾರೆ ಹೋಗ್ತಾರೆ ಇಷ್ಟೇ. ಅದೇ ಅದು ದುಡ್ಡು ಬರೋದನ್ನ ಮಾತ್ರ ತಗೊಂಡು ಇಲ್ಲಿ ಬಂದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ. ಇಲ್ಲಿ ನಡೀತಾ ಇರೋದೇನು ಹಳೆಬರು ಹೊಸಬರು ಅನ್ನೋದೇನಿಲ್ಲ, ಹೊಸ ಸಂಘ ಹಳೆ ಸಂಘ ಅನ್ನೋದೇನಿಲ್ಲ. ಎಲ್ಲ ಮಡಿವಾಳರೇ. ತಪ್ಪಾಗಿ ಯಾರೋ ತಿಳ್ಕೊಬೇಡಿ. ಅವರು ಏನೋ ಒಂಥರ ಹೇಳೋದು, ಇವ್ರು ಏನೋ ಒಂಥರ ಹೇಳೋದಲ್ಲ. ಈಗ ಯುವಕರು ಬೇಕು. ಯುವ ಶಕ್ತಿ ಏನಂತ ನಿಮಗೆ ಗೊತ್ತಿದೆ. ಯುವಕರು ಏನಕ್ಕೆ ಬೇಕು? ಇವಾಗ ಓದಿರೋರಿಗೆ ಗೊತ್ತಾಗುತ್ತೆ. ಡಿಗ್ರಿ BCom ಆಗಿರೋರಿಗೆಲ್ಲ ಏನೇ ಸಮಸ್ಯೆ ಎದುರಿಸಿದ್ದೀರ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಈಗ ಇವು ನಮ್ಮ ಸ್ವಾಮೀಜಿಯವ್ರು ಏನು ಮನೆ ಮನೆ ಮಾಚಿದೇವ ಕಾರ್ಯಕ್ರಮ ಅಂತ, ಆಮೇಲೆ ಮನೆ ಮನೆ ಮಡಿವಾಳ ಅಂತೇಳಿ ಎಲ್ಲರೂ ಇದುವರೆಗೂ ಎಲ್ಲೂ ಆ ಥರ ಮಾಡಿಲ್ಲ. ಇದುವರೆಗೂ ಎಲ್ಲ ಇಲ್ಲಿ ಬರೋದು ಜಯಂತಿ ಎಲ್ಲ ಫೋಟೋ ಹಾಕಿದ್ರು ಅಷ್ಟೇ ಅನ್ಸುತ್ತೆ. ಸರಿ, ತಾಲೂಕ್ ಆಫೀಸಲ್ಲೆಲ್ಲ ಅಷ್ಟೇ ನಡೆದಿರೋದು. ಇವಾಗ ಇನ್ನ ಹೆಚ್ಚಿನದಾಗಿ ಅಂದ್ರೆ ಸ್ವಾಮೀಜಿಯವ್ರನ್ನ ಕರೆಸ್ಬೇಕು. ಸ್ವಾಮೀಜಿಯವ್ರನ್ನ ಕರೆಸಿದ್ರೆ ಎಲ್ಲ ಡೆವಲಪ್ಮೆಂಟ್ ಆಗ್ತದೆ. ಆಮೇಲೆ ನಿಮಗೂ ಏನು ಅಂತ ಗೊತ್ತಾಗುತ್ತೆ. ಜಾತಿ ಅನ್ನೋದು ಎಲ್ಲರೂ ನಾವು ಹಿಂದೂಗಳಲ್ಲೇ ನಾವು ಮಡಿವಾಳರು. ಆಮೇಲೆ ಏನೋ ತಿಳ್ಕೊಬೇಡ್ರಿ, ಏನಪ್ಪ ಹಿಂದೂಗಳು ಜಾತೀಯತೆ ಅಲ್ಲ. ಇಲ್ಲಿ ನಮ್ಮ ಜಾತಿಗೆ ಸ್ವತಂತ್ರ ಬಂದಾಗಿಂದ ಏನ್ ಸಿಕ್ಕೈತೆ, ಏನಕ್ಕೆ ನಾವು ಬಂದಿದ್ದೀವಿ. ಹಂಗೆ ರಾಜಕೀಯವಾಗೂ ಮ್ಯಾಲ್ ಬರಕ್ ಬಿಡಲ್ಲ ನಮ್ಮನ್ನ. ಶೈಕ್ಷಣಿಕ ಮತ್ತು ಶಿಕ್ಷಣಕ್ಕೆ ಅದರಲ್ಲಿ ಮೀಸಲಾತಿ ಸಿಕ್ಕಲ್ಲ. ಮೀಸಲಾತಿ ಕೊಡಬೇಕು ಅಂದ್ರೆ ನಾವೆಲ್ಲ ಹಿಂಗೆ ಸಂಘಟಿತರಾಗಬೇಕು ಅಂದ್ರೆ ನೋಡಿ, ಈ ಭಿನ್ನಾಭಿಪ್ರಾಯ ಹೋಗ್ಬೇಕು. ಯಾರ ಮನೆ ಇದು? ನಮ್ಮ ದೊಡ್ಡಪ್ಪನ ಮನೆ ಹೋಗಿ ಬೀಗ ಬಂದಿದ್ದೀವಿ ಅನ್ನಕ್ಕೆ ಇದನ್ನ ಯೋಚನೆ ಮಾಡಿ ನೀವು. ನಾವೇನು ಉದ್ದೇಶ ವಿರೋಧಿಯಾಗಿ ಪರವಾಗೂ ಬಂದಿಲ್ಲ. ನಾವು ನಮ್ಮ ಸಮಾಜದ ಪರವಾಗಿ ಬಂದಿರೋದು ನಾವಿಲ್ಲಿ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಮುಂದಿನ ದಿನಗಳು ಎಲ್ಲ ಒಳ್ಳೇದಾಗುತ್ತೆ. ನಮ್ಗೆ ಈ ಸ್ವಾಮೀಜಿಯವ್ರನ್ನ ಕರ್ಸ್ಬಿಟ್ಟು ಎಲ್ಲರೂ ಮನೆ ಮನೆ ಏನ್ ಕಾರ್ಯಕ್ರಮ ಇದೆ ಅದನ್ನ ಮಾಡೋಣ. ಅರ್ಥ ಆಯ್ತಾ? ಯುವಕರು ಬರ್ಬೇಕು. ಇವಾಗ ಕಾಂತರಾಜು ಹೇಳ್ತಿರಂತೆ, ಕಾಂತರಾಜು ಬೇಡ ಅಂದ್ರೆ ಕಾಂತರಾಜ್ ಏನ್ ತಪ್ಪು ಮಾಡಿದನ್ರಿ? ಅಧ್ಯಕ್ಷಗಿರಿ ಬೇಡ ಅಂತ ಹೇಳಕ್ಕೆ ಏನಾದ್ರು ಒಂದು ಕಾರಣ ಹೇಳ್ಬೋದಲ್ಲ. ಈಗ ಏನಾದ್ರು ಒಂದು ಮಾಡಿರ್ಬೇಕು, ಹೇಳ್ಬೇಕು ಅಂದ್ರೆ ಸುಮ್ನೆ ಹುಡುಗರು ಬಂದವ್ರಿ ನಿಮ್ಮ ಹೆಸರು ಹಾಕಿಲ್ಲ ಅಲ್ಲಿ ಏನ್ರಿ ಅದು ಕೆಟ್ಟ ಬಿದ್ದೀರಿ. ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಬಟ್ ಅವ್ರಿಗೆಲ್ಲ ಮಾಹಿತಿ ಕೊರತೆ ಇದೆ. ಹಂಗಾಗಿ ನಾವು ವೇದಿಕೆ ಮಾಡ್ಕೊಂಡು ಜನಗಳಿಗೆ ಮುಟ್ಟುವಂತ ಕೆಲಸ ಮಾಡ್ತೇವೆ. ನಾವು ಯಾರಿಗೆ ವಿರೋಧವಾಗಿ ನಾವು ಯಾವುದೇ ಸಂಘಟನೆ ಮಾಡ್ತಾ ಇಲ್ಲ. ನಾವು ನೋಡ್ರಿ, ಈ ಒಂದು ವೇದಿಕೆ ಮಾಡ್ಕೊಂಡು ಇಡೀ ಕೊರಟಗೆರೆ ತಾಲೂಕಲ್ಲಿ ನಾವು ಓಡಾಡ್ಕೊಂಡ್ ಬಂದಾಗ ಪ್ರತಿ ಮನೆದು ಲೀಸ್ಟ್ ತಗೊಂಡ್ ಬಂದಿದ್ದೀವಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವಾಗ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಆಗಿದೆ. ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಆದಾಗ ನಮ್ಮಲ್ಲಿ ಎಂಟರ್ ಕರ್ನಾಟಕ ನಮ್ಮ ಕೊರಟಗೆರೆಯಿಂದ ಅಪ್ಲಿಕೇಶನ್ಗಳೇ ಹೋಗಿಲ್ಲ, ಎಲ್ಲ ಕೆಲವೊಂದು ಹೋಗಿದೆ. ಯಾಕೆ ಹೋಗಿದ್ದೇವೆ ಅಂತ ಮಾಹಿತಿ ಕೊರತೆ ಇದೆ. ನೋಡ್ರಿ, ನಮ್ದೇ ಗಂಗಾ ಕಲ್ಯಾಣ ಯೋಜನೆ ಬರುತ್ತೆ, ಮತ್ತೆ ಮಕ್ಕಳಿಗೆ ಎಜುಕೇಶನ್ ಇದು ಬರುತ್ತೆ, ಮತ್ತೆ ಹೋದ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಮತ್ತೆ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಒಂದು ಅವಕಾಶ ಸಿಗುತ್ತೆ. ಇದೆಲ್ಲ ನಾವೆಲ್ಲ ಉಪಯೋಗಿಸ್ಕೋಬೇಕು. ಆ ಉದ್ದೇಶದಿಂದ ನಾವು ಒಂದು 3 ವರ್ಷದವರೆಗೂ ಕಾಯ್ದ್ವಿ. ಇವಾಗ ರುದ್ರೇಶ್ ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿದ್ವಿ. ಅವ್ರಿಗೆ ಅಧ್ಯಕ್ಷಗಿರಿ ಕೊಟ್ಟು ನೋಡಿದ್ವಿ. ಅರ್ಥ ಆಯ್ತಾ? ಅವ್ರು ಯಾರಿಗೂ ಮಾಹಿತಿ ಕೊರತೆ ಇಲ್ಲ, ಮಾಹಿತಿಗಳು ಕೊಡ್ತಾ ಇಲ್ಲ. ಹಂಗಾಗಿ ನಾವೇನು ಮಾಡಿದ್ವಿ, ಎಲ್ಲ ಸರ್ಕಾರ ಒಂದು ಯುವ ವೇದಿಕೆ ಮಾಡಿದ್ವಿ. ಹಂಗಾಗಿ ಅವ್ರನ್ನ ಜೊತೆ ಬಂದು ಮಾಡೋಣಪ್ಪ ಅಂತ ಅವ್ರನ್ನ ಕರಿತಾ ಇದ್ವಿ. ಅವ್ರು ಬರ್ತಾ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಯುವ ವೇದಿಕೆ ಉದ್ದೇಶ ಇಷ್ಟೇ. ಪ್ರತಿ ಕಟ್ಟ ಕಡೆ ಮಡಿವಾಳನಿಗೂ ಸರ್ಕಾರದಿಂದ ಏನು
ಸವಲತ್ತುಗಳು ಬರುತ್ತೆ ತಲುಪುವಂಥ ಒಂದು ಉದ್ದೇಶ ನಾವು ಎಲ್ಲ ಯುವ ವೇದಿಕೆ ಸದಸ್ಯರುಗಳು ಮಾಡ್ತೀವಿ. ಅದಕ್ಕೆ ಎಲ್ಲರೂ ನಮ್ಮ ಹಿರಿಯರು ಏನಿದ್ದಾರೆ ಎಲ್ಲರ ಬೆಂಬಲ ನಮಗೆ ಬೇಕು. ಹಂಗಾಗಿನೇ ಪ್ರತಿ ಮನೆಗೂ ಹೋಗಿ ಎಲ್ಲರದು ಒಂದು ಲೀಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯನ್ನು ಕರ್ಕೊಂಡ್ಬಂದು ಗ್ರಾಮ ದರ್ಶನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡ್ತಾ ಇದ್ವಿ. ಅದರ ಉದ್ದೇಶವಾಗಿ ಇವತ್ತು ಮೀಟಿಂಗ್ ಕರೆದಿರೋದು. ಏನ್ ಮಾಡ್ತಾ ಇಲ್ಲ, ಗ್ರಾಮ ದರ್ಶನ ಮಾಡೋದು ಹೆಂಗ್ ಮಾಡಬೇಕು, ಇದು ತಾಲೂಕ್ ಸಂಘದವ್ರ ನೇತೃತ್ವದಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ತಾಲೂಕ್ ಸಂಘದ ಅಧ್ಯಕ್ಷರದ ಅವ್ರದೇ ಒಂದು ಹೆಸರು ಹಾಕೊಂಡು ನಾವು ಅವ್ರನ್ನೇ ಉದ್ಘಾಟನೆಗೆ ಹಾಕೊಂಡು ಅವ್ರ ಸಹಕಾರದೊಂದಿಗೆ ಮಾಡ್ಬೇಕು ಅಂತೇಳಿ ನಾವು ಹೋದ್ವಿ. ಅವ್ರ ಅದಕ್ಕೊಂದು ಪ್ರಶ್ನೆ ಕೇಳ್ತಾರೆ ನಮ್ಮನ್ನ. ಏನಂತ ಕೇಳ್ತಾರೆ, ನೋಡಪ್ಪ ನೀವು ನಮ್ಗೆ ಏನಾರ ಬಂದು ಹೇಳಿದ್ರ ಫಸ್ಟ್ ನಾವು ಹೋಗಿ ಕೇಳ್ಬೇಕಾಗಿತ್ತಂತ ಅವ್ರನ್ನ. ಅರ್ಥ ಆಯ್ತಾ? ಮೀಟಿಂಗ್ ಮಾಡ್ಬೇಕಾದ್ರೆ ಸಮೇತ ಹುಡುಗರು ಅವ್ರಿಗೆ ಫೋನ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅವ್ರಿಲ್ಲ ನಿಮ್ಮ ಪಡೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತೆ ನಾವಿವಾಗ ತಾಲೂಕ್ ಸಂಘದ ಅಧ್ಯಕ್ಷ ಆದ್ಮೇಲೆ ನಾವು ನಮ್ಮ ಧರ್ಮ ಸಮೇತ ಅವರು ನಮ್ಮ ಕೇಳ್ದಂಗೆ ಯಾಕೆ ಹೆಸರು ಹಾಕಿದಾರೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಆಯ್ತಾ? ನೋಡೋಣ, ಹುಡುಗರು ಏನೇ ಮಾಡಿದ್ರೆ ಸಮೇತ ಇವತ್ತು ನಿಮ್ಮ ಮನೆ ಮಕ್ಕಳು ಏನಾದ್ರು ತಪ್ಪು ಮಾಡಿದ್ರೆ ಸುಮ್ಮನೆ ಇರ್ತೀರಾ? ಅದನ್ನ ಇವತ್ತು ಮಾತಾಡ್ಬೋದಾಗಿತ್ತಲ್ವ ಎಲ್ಲರೂ ಬಂದು. ನಾವೇನು ಬೇರೆ ಏನು ಕೇಳ್ತಿಲ್ಲ, ನಾವು ನಿಮ್ಮ ಮನೆಗೆ ಬೀಗ ಕೊಡ್ರಿ ಅಂತೆಲ್ಲ ಕೇಳ್ತಲ್ಲ, ಅಥವಾ ನಮಗೆ ಬೀಗ ಸಮುದಾಯ ಭವನ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ನಮಗೆ ವಶ ಮಾಡ್ಕೊಂತೀವಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇನೆ, ಎಲ್ಲರೂ ಬಂದ್ರಿ ಇಲ್ಲಿಂದ ಒಂದು ಹೊಸ ಒಂದು ಚಾಲನೆ ಮಾಡೋಣ ಅಂತ ಒಂದು ಉದ್ದೇಶದಿಂದ ನಾವು ಕರಿತಾ ಇದ್ದೀವಿ. ನೀವು ಯಾರು ಬರ್ತಾ ಇಲ್ಲ, ಹಂಗಾಗಿ ನಮ್ಗೆ ಸಂತೋಷ. ನೀವು ಬಂದರೂ ಸಂತೋಷ, ಬರ್ಲಂಗಿದ್ರು ಸಂತೋಷನೇ. ಅರ್ಥ ಆಯ್ತಾ? ಮುಂದಿನ ದಿನಗಳಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಸ್ವಾಮೀಜಿಯವ್ರನ್ನ ಕರ್ಕೊಂಡ್ಬಂದು ಪ್ರತಿ ಮನೆಗೂ ಭೇಟಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲ ಮಡಿವಾಳ ಕುಲ ಬಾಂಧವರು ಮೇನು ಇಂಪಾರ್ಟೆಂಟ್ ಏನಪ್ಪ, ನಾವೆಲ್ಲ ಇವತ್ತು ಬಂದಿರೋದು ಬಿಡ್ರಿ, ಹಿಂದೆ ಇದಕ್ಕೆ ಬಹಳ ಜನ ಶ್ರಮಪಟ್ಟು ದುಡಿದಿದ್ದಾರೆ. ಸಮುದಾಯ ಜಾಗ ತಗೊಳಕ್ಕಾಗಿರ್ಬೋದು, ಹಿಂದೆ ಆಗಿರೋಂಥ ಅಧ್ಯಕ್ಷಗಳಾಗಿರ್ಬೋದು, ಎಲ್ಲ ಬಹಳ ಶ್ರಮಪಟ್ಟು ದುಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರದ್ದು ಲೀಸ್ಟ್ ಮಾಡಿದ್ದೀವಿ. ಅವ್ರಿಗೆ ಅಂತ ಒಂದು ಗೌರವ ಕೊಡುವಂಥ ಕೆಲಸ ಮಾಡ್ತೀವಿ. ಅರ್ಥ ಆಯ್ತಾ? ಎಲ್ಲ ಮಡಿವಾಳ ಕುಲ ಬಾಂಧವರು ನಮ್ಮ ಜೊತೆ ಸೇರಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ಬಂದೇ ಬರ್ತಾರೆ. ಎಂದು ಸ್ವಾಮೀಜಿ ಬರಬೇಕು, ಏನು ತೀರ್ಮಾನ ಮಾಡ್ತಾರೆ, ಯಾವ ಹಳ್ಳಿಗೆ ಏನು ಬರ್ತಾರೆ ಅಂತ ಇನ್ನೊಂದ್ಸಾರಿ ಅವ್ರು ತಿಳಿಸ್ಬೇಕಾಗ್ತದೆ. ಸ್ವಾಮೀಜಿ ಹೋದಾಗ ಏನೋ ನಮ್ಮ ಭಕ್ತಿ, ಅದರಲ್ಲಿ ಇಷ್ಟು ಅಷ್ಟು ಅಂತೆಲ್ಲ ನಮ್ಮ ಭಕ್ತಿಯನ್ನು ಕೊಟ್ಟು ಕಳಿಸೋದು ನಮ್ಮ ಕರ್ತವ್ಯ ಕೂಡ. ನೀವು ಹೋದಾಗ ರೇಷನ್ನೇ ಕೊಡ್ಬೋದು, ಅಥವಾ ಪಾದ ಪೂಜೆ ಮಾಡಿ ದುಡ್ಡೇ ಕೊಡ್ಬೋದು, ಏನೇ ಕೊಡ್ಬೋದು. ಅವ್ರು ನಮ್ಮ ಸ್ವಾಮೀಜಿಗಳು, ಅವ್ರಿಗೆ ಒಂದು ಭಾವನೆ ಬರ್ತೈತಿ, ಕೊರಟಗೆರೆ ತಾಲೂಕಲ್ಲಿ ಈ ರೀತಿ ವ್ಯವಸ್ಥೆ ಮಾಡಿದ್ರು ಅಂತೇಳಿ. ಮತ್ತು ಲಾಸ್ಟಲ್ಲಿ ಎಲ್ಲ ಮುಗಿದ ಮೇಲೆ ಅವರ ಸನ್ನಿಧಿಯಲ್ಲಿ ಒಂದು ಫಂಕ್ಷನ್ ಮಾಡ್ಬೋದು. ಅವರು ಹೇಳ್ತಾರೆ ಸಮುದಾಯದ ಬಗ್ಗೆ. ಆಮೇಲೆ ನಮ್ಮಲ್ಲಿ ಹಿರಿಯರು ಕೆಲವರು ಅನುಭವಿಸ್ತಾರೆ, ನಮ್ಮ ಸಮುದಾಯ ಏನೈತೆ, ಹೆಂಗೈತೆ, ಏನಾಗಬೇಕು ಅನ್ನೋದು ವಿಸ್ತೃತವಾಗಿ ತಿಳಿಸ್ತಾರೆ. ಕೆಲವರು ಅಧಿಕಾರಿಗಳು ಮಾತಾಡ್ತಾರೆ. ಯಾಕೆಂದ್ರೆ ನಾವೇ ದೊಡ್ಡವರಲ್ಲ, ಇನ್ನೂ ವಿಷಯ ತಿಳ್ಕೊಂಡು ನಮ್ಮ ಜನರ ಸಮಸ್ಯೆ ಏನೈತೆ, ನಮ್ಮ ಜನಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳೇನವೆ, ಇವೆಲ್ಲವನ್ನು ಸಹ ಕೂಲಂಕುಷವಾಗಿ ಮಾತಾಡ್ತಕ್ಕಂಥ ಜನ ಅವತ್ತು ಬರ್ತಾರೆ. ಯಾಕೆಂದ್ರೆ ಸ್ವಾಮೀಜಿ ಬಂದು ಊರೆಲ್ಲ ಓಡಾಡಿದ್ರೆ ಒಂದು ಭಾವನೆ ಬರ್ತೈತಿ, ಓ ಸ್ವಾಮೀಜಿ ನಮ್ಮನಿಗೂ ಬಂದಿರಪ್ಪ ಇವತ್ತು ಅವರು ಫಂಕ್ಷನ್ ಅಂತೆ, ಹೋಗೋಣ. ಇವರು ವಯಸ್ಸಾದವ್ರು ಬರ್ತಾರೆ, ತಂದೆ ತಾಯಿ ವಯಸ್ಸಾದವ್ರು ಬರ್ತಾರೆ. ಅದರಿಂದ ಆ ವ್ಯವಸ್ಥೆ ಮಾಡಿದ್ರೆ ಉತ್ತಮ ಅಂತೇಳಿ ಸ್ವಾಮೀಜಿಗಳ ಒಂದು ತಾಲೂಕಿನಲ್ಲೆಲ್ಲ ಹೋರಾಟ ಮಾಡಿ ಬಂದ ಮೇಲೆ ಇಲ್ಲಿ ಒಂದು ಫಂಕ್ಷನ್ ಮಾಡಿದ್ರೆ ಅದಕ್ಕೊಂದು ಘನತೆ ಇರ್ತದೆ. ಮತ್ತು ಅವತ್ತು ಸಾಕಷ್ಟು ಜನ ಬರ್ತಾರೆ. ಯಾಕೆಂದ್ರೆ ಎಲ್ಲ ಊರಿಗೂ ಸ್ವಾಮೀಜಿಗಳು ಎಲ್ಲ ಮನೆಗೂ ಭೇಟಿ ಕೊಟ್ಟಿರ್ತಾರೆ. ಆ ಭೇಟಿ ಕೊಡೋ ಸಂದರ್ಭದಲ್ಲಿ ಎಲ್ಲರಿಗೂ ಅನಿಸ್ಬೋದು, ನಮ್ಮ ಮನೆಗೆ ಬಂದಿದ್ದು ಸ್ವಾಮೀಜಿಗಳು ಪೂಜೆ ಮಾಡಿವಿ, ನಾವು ಇವತ್ತು ಹೋಗನಿ ಸ್ವಾಮೀಜಿಗಳು ಇವತ್ತೇ ನಾವು ದೊಡ್ಡದಾಗಿ ಸನ್ಮಾನ ಮಾಡ್ತಾರೆ, ಅಥವಾ ನಮ್ಮ ಜನ ಎಲ್ಲ ಸೇರ್ತಾರೆ, ಸಮಸ್ಯೆಗಳು ಚರ್ಚೆ ಆಗ್ತದೆ ಅಂತ ಅದಕ್ಕೋಸ್ಕರ ಆ ವ್ಯವಸ್ಥೆನಲ್ಲಿ ಅರ್ಜಿನಲ್ಲಿ ನಮ್ಮ ಯುವಕರು ಹೋಗ್ತಾರೆ ಅಂತ ಹೇಳಿ ಭಾವಿಸಿ ಹೋಗ್ಬೇಕು. ಅವರು ಇನ್ನೊಂದು ಸಾರಿ ಮನೆಗೆ ಭೇಟಿ ಮಾಡಿ ಹಿಂಗೆ ಬರ್ತಾರಮ್ಮ ಸ್ವಾಮೀಜಿಗಳು, ಯಾವತ್ತೂ ಎಲ್ಲ ಕೂಲಂಕುಷವಾಗಿ ಪ್ರತಿಯೊಂದು ಮನೆಗೂ ತಿಳಿಸ್ಬಿಟ್ಟು ಮುಂದಿನ ಆಗುವಗಳು ಮಾಡಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನವೀನ್ ಕುಮಾರ್, ಕಾರ್ಯದರ್ಶಿ ಮಾಂಡುವರ್ಧನ್, ಖಜಾಂಚಿ ಶರತ್, ಸಹ ಕಾರ್ಯದರ್ಶಿ ಮಹೇಶ್ ಬಗ್ಗರ್, ಹುಕುಂ ಕಮಿಟಿ ಸದಸ್ಯ ರಂಗಯ್ಯ, ತ್ಯಾಗರಾಜ್, ಶಿವಕುಮಾರ್, ಕುಶಾಲ್ ಸಿರಿ ಮತ್ತಿತರರು ಹಾಜರಿದ್ದರು. ಬಾಬುಖಾನ್, ತುಮಕೂರು, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.